ಸ್ವಾಗತ. ನಾನು ಹೆಣ್ಮಕ್ಳ ಕಾಂತಿಗೋಸ್ಕರ ಮಾಡ್ತಾ ಇದ್ದೀನಿ ಇವತ್ತು ವಿಡಿಯೋನ. ನೋಡಿ, ಇದು ನಾವೆಲ್ಲನ ಹೋದಾಗ ಬಿಸಿಲಿಗೆ ಈ ಥರ ಸ್ಕಿನ್ನು ಬರ್ನ್ ಆಗುತ್ತೆ, ಹಿಂಗೆ ಇದಾಗುತ್ತಲ್ಲ, ಅದಕ್ಕೋಸ್ಕರ ಮುಖಕ್ಕೆ ಮತ್ತು ಎಲ್ಲಿ ನಮಗೆ ಬ್ಲ್ಯಾಕೆಸ್ ಆಗಿರುತ್ತೆ ಅಂಥ ಕಡೆ ನಾವು ಇದನ್ನು ಅಪ್ಲೈ ಮಾಡ್ಕೋಬೋದು. ಇರುವಂಥ ಸಾಮಗ್ರಿಗಳಲ್ಲೇ ನಾವು ಮಾಡ್ಕೋಬೋದು. ಈ ಮೊಸರು ಇದೆಯಲ್ಲ, ಫಸ್ಟು ಸ್ಟಾರ್ಟಿಂಗು ಬರೀ ಮೊಸರನ್ನ ಈ ಥರ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮೊಸರು ಹಾಕ್ಕೊಳ್ಳಿ. ಬರೀ ಮೊಸರನ್ನೇ ಚೆನ್ನಾಗಿ ಮುಖಕ್ಕೆ ಈ ಅಂಗೈಯಲ್ಲಿ ಈ ಥರ ಇದು ಮಾಡಿ ಸ್ವಲ್ಪ ಸ್ಮೂತಾಗಿ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು 5 ನಿಮಿಷ ಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸ್ಕೊಡಿ. ಇಲ್ಲಾಂದರೆ ಒರೆಸಿದ್ರೆ ಒಳ್ಳೆಯದು, ವಾಶ್ ಮಾಡಿದ್ರೆ ಒದ್ದೊದ್ದೇ ಇರುತ್ತೆ. ಆಮೇಲೆ ನೆಕ್ಸ್ಟು ಇದನ್ನು ಮತ್ತೆ ನಿಮ್ಗೆ ಎಷ್ಟು ಬೇಕೋ ಅದಷ್ಟು, ಇದು ಸಣ್ಣ ರವೆ ನಾನು ತಗೊಂಡಿರೋದು. ಯಾವ ರವೆ ಆದರೂ ಪರವಾಗಿಲ್ಲ, ಮೀಡಿಯಮ್ ರವೆ ಆದರೂ ಪರವಾಗಿಲ್ಲ, ಸಣ್ಣ ರವೆ ಆದರೂ ಪರವಾಗಿಲ್ಲ, ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ರವೆನ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಸಾಕಾಗೋಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಒಂದು 2 ಸ್ಪೂನು ಮೊಸರು ಹಿಡಿತದೆ ಇದು. ಹಾಕ್ಕೊಳ್ಳಿ. ಹಾಕೋಬಿಟ್ಟು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಇದಕ್ಕೆ ಒಂದು ಚಿಟಿಕೆ ಅಷ್ಟು, ಜಾಸ್ತಿ ಬೇಡ, ರವೆ ಮತ್ತು ಮೊಸರು ಒಂದಿಷ್ಟು ಅರಿಶಿನ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ರಬ್ ಮಾಡಿ. ಇದನ್ನು ಅಷ್ಟೇ 10 ನಿಮಿಷ ಬಿಡಬೇಕು. ಇದನ್ನು ರವೆ ಇದೆಲ್ಲ ಒಂದು ಸ್ವಲ್ಪ ಸ್ಕಿನ್ನಲ್ಲಿ ಎಳ್ಕೋಬೇಕು. ಆಮೇಲೆ ನೀವು ಮತ್ತೆ ಬಟ್ಟೆನಲ್ಲಿನೇ ಹಾಗೆ ವಾಶ್ ಬಟ್ಟೆನಲ್ಲಿ ಸ್ಮೂತಾಗಿರೋ ಬಟ್ಟೆನಲ್ಲಿ ಒರೆಸ್ಕೊಬಿಡ್ರಿ, ಒದ್ದೆ ಮಾಡ್ಕೊಂಡು. ಇದಾಗುತ್ತೆ. ಲಾಸ್ಟ್ಗೆ ಫೈನಲ್ಲಿಗೆ ಕಡಲೆ ಹಿಟ್ಟು ಮತ್ತು ಜೇನುತುಪ್ಪ ಒರಿಜಿನಲ್ಲೇ ತೊಗೊಳ್ಳಿ. ಆ ಪೂಜೆದೆಲ್ಲ ಬೇಡ. ಒರಿಜಿನಲ್ಲು ಅಂತ ಇದು ಆಯುರ್ವೇದಿಕಲ್ಲಿ ಸಿಗುತ್ತೆ. ನಮಗೆ ಎಷ್ಟು ಒರಿಜಿನಲ್ ಏನೋ ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಯುರ್ವೇದಿಕಲ್ಲಿ ಸಿಗೋದು ಒರಿಜಿನಲ್ಲು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದನ್ನು ತೊಗೊಬಂದಿದ್ದೀನಿ, ಆಯುರ್ವೇದಿಕಲ್ಲಿ ತೊಗೊಬಂದಿರೋದು ಇದು. ಈ ಜೇನುತುಪ್ಪನ 1-1.5 ಚಮಚ ಜೇನುತುಪ್ಪ ಹಾಕ್ಕೊಳ್ಳಿ. ಈ ಕಡಲೆ ಹಿಟ್ಟು ಮತ್ತು ಮೊಸರು, ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ. ಕತ್ತಿಂದನೂ ಅಪ್ಲೈ ಮಾಡಬೇಕು. ಕತ್ತು, ಕಿವಿ ಮತ್ತು ಮುಖ ಎಲ್ಲದಕ್ಕೂ ಅಪ್ಲೈ ಮಾಡಬೇಕು. ನಿಮಗೆ ಎಷ್ಟು ಮೊಸರು ಬೇಕು, ಎಷ್ಟು ಕಡಲೆ ಹಿಟ್ಟು ಬೇಕು ಅಂದ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಜೇನುತುಪ್ಪ, ಕಡಲೆ ಹಿಟ್ಟು, ಮೊಸರು ಇಷ್ಟ ಹಾಕಿ. ಅಕಸ್ಮಾತ್ ಕಡಲೆ ಹಿಟ್ಟಿಲ್ಲ ಅಂದರೆ ಹುಷಾರು ಕಣವ, ಕಡಲೆ ಹಿಟ್ಟಿಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟನ್ನ ಮಾಡ್ತೀಯಾ ಇಟ್ಟು, ನಿಮ್ಮ ಹತ್ರ ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನ ಹಾಕೋಬೋದು. ಅದು ಒಳ್ಳೆ, ಇದು ಚೆನ್ನಾಗಿ ಇದು ಮಾಡುತ್ತೆ. ಜೇನುತುಪ್ಪ ಸ್ಕಿನ್ನ ಒಂಥರ ಲೂಸ್ ಬಿಡ್ದಿರ ಟೈಟ್ನೆಸ್ ಮಾಡುತ್ತೆ. ಮೊಸರು ಹೀಟ್ ಆಗಿರೋದನ್ನು ತಂಪು ಮಾಡುತ್ತೆ, ಮುಖನ ಗ್ಲೋ ಕೊಡುತ್ತೆ. ಇದು ಅಷ್ಟೇ ಪಿಂಪಲ್ಸು ಮತ್ತು ಕರೆನೆಲ್ಲ ಇದು ಸಮ ಮಾಡುತ್ತೆ. ಅರಿಶಿನ ಪುಡಿನೂ ಅಷ್ಟೇ ಕಲೆನ ಮಾಯ ಮಾಡುತ್ತೆ. ಹಂಗಾಗಿ ಈ ಮೊಸರು ತುಂಬ ಒಳ್ಳೆ ಟ್ರೀಟ್ಮೆಂಟ್ ಇದು. ಬಿಸಿಲಿಗೆ ಹೋಗಿ ಬಂದಾಗ ಆಗಿರ್ಬೋದು, ನೀವು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಆಗ್ಬೋದು, ಈ ಸಮ್ಮರ್ ಟೈಮಲ್ಲಿ ತಂಪು ಆಗುತ್ತೆ. ಒಳ್ಳೆ ನೀವು ಇದನ್ನು ಫೇಸಿಯಲ್ ಮಾಡಿಸೋದಕ್ಕಿಂತ ಇದು 3 ಮಾಡಿ ಒಂದ್ಸತಿ ಫೇಸ್ನ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಗೋಲ್ಡನ್ ಫೇಸ್ ಥರ ಆಗುತ್ತೆ. ನಾನು ಅದಕ್ಕೆ ಇವತ್ತು ನಮ್ಮ ಹೆಣ್ಮಕ್ಳ ಕಾಂತಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.